ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರಂತ ಶಿವಾನಂದ ಪಾಟೀಲ್ ಅವರೇ, ಲೋಕೋಪಯೋಗಿ ಇಲಾಖೆಯ ಸಚಿವರಂತ ಸತೀಶ್ ಜಾರಕಿಹೊಳಿ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಂತ ಶ್ರೀನಿವಾಸ್ ಮಾನೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಂತ ಹಿರಿಯರಂತ ಸಲೀಂ ಅಹಮದ್ ಅವರೇ, ನೂತನವಾಗಿ ವಿಧಾನಸಭೆಗೆ ಪ್ರವೇಶವನ್ನು ಮಾಡತಕ್ಕಂಥ ಯಾಸೀರ್ ಖಾನ್ ಪಠಾಣ್ ರವರೇ, ಪ್ರಕಾಶ್ ಕೋಳಿವಾಡ್ ರವರೇ, SR ಪಾಟೀಲ್ ರವರೇ, ನಮ್ಮ ಉಪಾಧ್ಯಕ್ಷರು ಗ್ಯಾರಂಟಿ ಸಮಿತಿಗೆ, ಖಾದ್ರಿ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಸಂಜೀವ್ ನೀಲಗಿ ಅವರೇ, ಸೋಮಣ್ಣ ಬೇವಿನಮರ ಅವರೇ, ನಮ್ಮ ಮುಖಂಡರಾದ ಆನಂದ್ ಗದ್ದೇಮಠರವರೇ, ಎಲ್ಲ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ವಿವಿಧ ಸಂಘ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷಗಳೇ, ಸದಸ್ಯಗಳೇ, ಎಲ್ಲ ನನ್ನ ಹಿರಿಯ ಅಧಿಕಾರಿಗಳೇ, ವೇದಿಕೆಯಿರುವಂತ ಎಲ್ಲ ಗಣ್ಯರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಯುವಕರೇ, ಹಿರಿಯರೇ, ರೈತ ಬಂಧುಗಳೇ, ನಾನು ಇವತ್ತು ಹಾನಗಲ್ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗಾಗಲಿ ಶಂಕುಸ್ಥಾಪನೆಗೆ ಬರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಬಂದಿರೋದು ಈ ಜಿಲ್ಲೆ ಮಹಾಜನತೆ ಕೊಟ್ಟಂತ ಶಕ್ತಿ ಮತ್ತು ಹಾನಗಲ್ ಕ್ಷೇತ್ರದ ಮಹಾಜನತೆ ಕೊಟ್ಟಂತ ಶಕ್ತಿಗೆ ನಿಮ್ಮ ಋಣವನ್ನ ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮ ಋಣ ಸ್ವಲ್ಪ ನಿಮ್ಮ ಋಣ ತೀರಿಸಬೇಕು ಅಂತ ಹೇಳಿ ಬಂದಿದ್ದೇವೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರರೇ ಈಶ್ವರ. ಕೊನೆಗೆ ಎಲ್ಲೋದ್ರೂ ಕೂಡ ಮತದಾರರಿಗೆ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇದು ಕಾಂಗ್ರೆಸ್ ಸರ್ಕಾರದ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಒಂದು ಸಂಕಲ್ಪ. ಈ ಕೆಲಸವನ್ನ ರಾಜ್ಯದ ಉದ್ದಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಶಿವಾನಂದ ಪಾಟೀಲ್ರು ಮತ್ತು ನಮ್ಮ ಶ್ರೀನಿವಾಸ್ ಮಾನೆಯವರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂತ ಭೂಮಿ. ಶಿಶುನಾಳ ಶರೀಫ್ರಿಂದ ಹಿಡಿದು ಕನಕದಾಸರವರಿಂದ ಹಿಡಿದು ಇನ್ನು ಅನೇಕ ಸಂತರು, ಶಿವಬಿಗಳು ಎಲ್ಲ ಸೇರಿ ಜನ್ಮ ಕೊಟ್ಟಂತ ಈ ಪವಿತ್ರವಾದಂತ ಭೂಮಿ. ಮಾನ್ಯ ನಿಜಲಿಂಗಪ್ಪನವರು ಕೂಡ ವಿಧಾನಸಭೆಗೆ ಕಳಿಸ್ಕೊಟ್ಟಂತ ಒಂದು ಭೂಮಿ ಇದು. ಸೊ ಅವರು ಶಕ್ತಿ ತುಂಬಿ ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯ ಕಾರ್ಯಕರ್ತರು, ಮತದಾರರು ಕೊಟ್ಟು ತೀರ್ಪೇನಿದೆ. 6 ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಗೆಲ್ಲಿಸ್ಕೊಟ್ಟು 136ರಿಂದ 138ಕ್ಕೆ ಏರಿಸಿ 2 ಇಂಡಿಪೆಂಡೆಂಟ್, ಒಟ್ಟು 140 ಜನ ವಿಧಾನಸಭೆಯಲ್ಲಿ ಒಂದು ಐತಿಹಾಸಿಕವಾದಂತ ನಂಬರ್ ಅನ್ನ ಕೊಟ್ಟಿದ್ದೀರಿ. ಅಧಿಕಾರ ಕೊಟ್ಟ ದಿನ ನೀವೆಲ್ಲ ಬಹಳ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ನಮ್ಮನ್ನ ಅಸೆಂಬ್ಲಿಗೆ ಕಳಿಸ್ಕೊಟ್ರಿ. ನಾವು ನೀವು ಮಾತು ಕೊಟ್ಟಿದ್ದು, ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸ್ತಾ ಇದ್ದೀರಿ. ಆದಾಯ ಪಾತಾಳಕ್ಕೆ ಹೊಂಟೋಯ್ತು, ಬೆಲೆ ಏರಿಕೆ ಗಗನಕ್ಕೆ ಹೊಂಟೋಯ್ತು. ನಿಮ್ಮ ಎಲ್ಲ ಸಾಮಾನ್ಯ ಜನರ ಬದುಕಿಗೆ ಪ್ರತಿಯೊಂದು ಪೆಟ್ರೋಲು, ಡೀಸೆಲ್ಲು, ಸಿಮೆಂಟು, ಕಬ್ಬಣ, ಎಣ್ಣೆ ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಅಡುಗೆ ಎಣ್ಣೆ, ಅವೆಲ್ಲ ಸೇರಿ ಎಲ್ಲ ಏನ್ ತೆಗೆದುಕೋಬೇಕಾದ್ರೂ ಕತ್ರಿ ಪಿಕ್ ಪಾಕೆಟ್ ಮಾಡೋಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂತು. ನಾವು 38% ಅಷ್ಟು ಹಣ ಕೇಂದ್ರಕ್ಕೆ ಕೊಟ್ರೆ ನಮ್ಗೆ ವಾಪಸ್ ಬರೀ 13% ಕೊಡ್ತಾ ಇದ್ದಾರೆ.
ಅಂಥದ್ರಲ್ಲಿ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಒಂದು ಬಜೆಟ್ ಅನ್ನ, ದಾಖಲೆ ಬಜೆಟ್ ಅನ್ನ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ನಮ್ಮ ಶ್ರೀನಿವಾಸ್ ಮಾನೆ ಅವರು ಬಹಳ ಕ್ರಿಯಾಶೀಲ ಶಾಸಕರು. ಅವರು ಗ್ರಾಮೀಣ ಪ್ರದೇಶದ ಬದುಕಿದ ಜನರ ನಾಡಿಯನ್ನ ಹಿಡಿದು ಬರೀ ನೀರಾವರಿ ಇಲಾಖೆ ಆಗಲಿ, PWD ಇಲಾಖೆ ಬಗ್ಗೆ ಚರ್ಚೆ ಮಾಡಲಿಲ್ಲ ನಮ್ಮ ಹತ್ರ. ಇವತ್ತು ಏನು ರೆವಿನ್ಯೂ ಇಲಾಖೆಯಿಂದ ನಿಮಗೆ ಒಂದು ಆಧಾರ ಕೊಡಿಸ್ಬೇಕು, ಏನು ನಿಮ್ಮ ಜಮೀನಿನ ಸಕ್ರಮ ಮಾಡಬೇಕು, ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾವ ರೀತಿ ಸಮರ್ಪಕವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು. ಹಿಂದೆ ಬಂಗಾರಪ್ಪನವರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಆಯಿತು. ಆಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದ್ಮೇಲೆ 6 ರಿಂದ 7 ಗಂಟೆಗೆ ಏರಿಸ್ತು. ಈಗ ವಿವಿಧ ಸೋಲಾರ್ ಸ್ಕೀಮ್ಗಳನ್ನ ತಂದು, ಕುಸುಮ ಯೋಜನೆ ಅಂತ ಕೂಡ ತಂದು, ಪ್ರತಿ ತಾಲೂಕಿನಲ್ಲಿ 20 ಮೆಗಾವ್ಯಾಟ್ ಶಾಶ್ವತವಾಗಿ ಇರಬೇಕು ಅಂತ ತೀರ್ಮಾನ ಮಾಡಿ, ಎಲ್ಲರೂ ಕೂಡ ಅಗಲತ್ತೆ ನೀರನ್ನು ಕೊಡಬೇಕು ಅನ್ನೋದು ಕೂಡ, ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅನ್ನೋದು ಕೂಡ ಇವತ್ತು ತೀರ್ಮಾನ ಮಾಡಿ ರೈತರ ಬದುಕಿಗೆ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ರೈತರಿಗೋಸ್ಕರ ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು, ನಾವು ಬರೀ ಖಾಲಿ ಮಾತಾಡ್ಲಿಕ್ಕೆ ಇಲ್ಲಿಗೆ ಬಂದು ನಿಂತಿಲ್ಲ. ಇಲ್ಲಿ ನಿಮ್ ಚಪ್ಪಾಳೆಗೆ ನಾವು ಬಂದು ನಿಂತಿಲ್ಲ. ನೀವು ಕೊಟ್ಟಂತ ಶಕ್ತಿ, ಆ ಶಕ್ತಿಗೆ ನಿಮ್ಗೂ ಕೂಡ ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡಿದ್ದೀವಿ, ಒಳ್ಳೆ ಪಕ್ಷ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮಂದಟ್ಟು ಮಾಡಿ, ನೀವು ಕೂಡ ಆತ್ಮಲೋಕವನ್ನು ಮಾಡಿ ಮುಂದಕ್ಕೆ ಮತ್ತೆ ಈ ರಾಜ್ಯದಲ್ಲಿ 228ಕ್ಕೆ 2028ಕ್ಕೆ ಮತ್ತೆ ಇದೇ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಿಮ್ಗೆಲ್ಲ ಮನವಿ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಆಚಾರ ವಿಚಾರಗಳನ್ನ ಉತ್ತಮವಾದ ಕೆಲಸದಿಂದ ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಈಗ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ರೂಪಕ್ಕೆ ಗುಣ ಇರಬೇಕು, ಇಲ್ಲ ಅಂದ್ರೆ ಅದು ವ್ಯರ್ಥ. ಹಸ್ತವನಿಗೆ ಹೊಟ್ಟೆಗೆ ಊಟ ಕೊಟ್ಟಾಗ ಆ ಊಟದ ಬೆಲೆ ಅರ್ಥ ಆಗ್ತದೆ. ಹಂಗೆ ನಾವು ನಮ್ಮ 5 ಗ್ಯಾರಂಟಿಗಳನ್ನ ನೊಂದಂತ ಸಂದರ್ಭದಲ್ಲಿ ಇವತ್ತು ಕೊಟ್ಟು ನಿಮ್ಮ ಬದುಕಿಗೆ ಶಕ್ತಿಯನ್ನು ತುಂಬಿದ್ದೇವೆ. ಸಂಸ್ಕಾರದಲ್ಲಿ ವಿದ್ಯೆ ಇರಬೇಕು. ಬರೀ ವಿದ್ಯೆ ಇದ್ಕೊಂಡು ಸಂಸ್ಕಾರ ಇಲ್ಲದವರು ಸಾಧ್ಯ ಇಲ್ಲ. ಸೊ ಸಂಸ್ಕಾರ ಇಲ್ಲ ಅಂದ್ರೆ ವಿದ್ಯೆನೂ ಕೂಡ ವ್ಯರ್ಥ. ಹಂಗೆ ಪರೋಪಕಾರ ಮಾಡಲಿಲ್ಲ ಅಂದ್ರೆ, ನಿಮ್ಮ ಬದುಕಿನಲ್ಲಿ ನಮಗೆ ಕೊಟ್ಟಂತ ಅವಕಾಶದಲ್ಲಿ ನಿಮಗೆ ಸೇವೆ ಮಾಡಲಿಲ್ಲ ಅಂದ್ರೆ, ನಮ್ಮ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಲ್ಲ ಅಂದ್ರೆ, ಈ ನಮ್ಮ ಅಧಿಕಾರ ಕೂಡ ವ್ಯರ್ಥ. ಅದಕ್ಕೋಸ್ಕರನೇ ಇವತ್ತು ನಾವು ಸಿಕ್ಕಿದಂತ ಒಂದು ಅವಕಾಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ತಂದು ಇವತ್ತು ನಿಮ್ಗೆ ನಾವು ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ ಗೌರವ ನಮ್ಮ ನಾಲ್ಗೆಲಿ ಇರ್ತದೆ. ಅಂದ್ರೆ ನಾವೇನು ಮಾತು ಕೊಡ್ತೇವೆ ಆ ಮಾತನ್ನು ಉಳಿಸ್ಕೊಳ್ಬೇಕು. ನಮ್ಮ ಸಂಸ್ಕಾರ ಕೂಡ ನಾವು ಮಾತಲ್ಲಿ ಇರ್ತೇವೆ. ನಾನು ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿಮ್ಮ ಶಾಸಕರನ್ನ ನಾನು ಗಮನಿಸ್ತಾ ಇದ್ದೇನೆ. ಕಳೆದ 25 ವರ್ಷದಿಂದ ಯಾವ ಸಮಾಜಕ್ಕೂ ಕೂಡ ನೋವಾಗದೆ ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ, ಅವ್ರಿಗೇನು ಒಂದು ದೊಡ್ಡ ಸಮಾಜದ ಬಲ ಇಲ್ಲ, ಅವರ ಹೃದಯ ಶ್ರೀಮಂತಿಕೆಯಲ್ಲಿ ಇಟ್ಕೊಂಡು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅವರ ಕೈಯನ್ನು ಹಿಡಿದು ಒಂದು ಬಲಿಷ್ಠವಾದಂತಹ ಸರ್ಕಾರ ಇದ್ದಾಗ ಕೂಡ, ಆಪರೇಷನ್ ಲೋಟಸ್ ಮಾಡಿ ಒಂದು ಸರ್ಕಾರ ಬಂದಾಗ ಕೂಡ ನೀವು ಅವರ ಕೈಯನ್ನು ಹಿಡಿದು ವಿಧಾನಸಭೆಗೆ ಕಳಿಸಿ
ಈಗ ಮತ್ತೆ ಅವರನ್ನ ಇವತ್ತು ಆಯ್ಕೆ ಮಾಡಿ ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಏನು ಆ ಚುನಾವಣೆಗಳ ಸಂದರ್ಭದಲ್ಲಿ ನಾವೇನು ಮಾತು ಕೊಟ್ಟಿದ್ದು, ನಾನಾಗ್ಲಿ, ಸಿದ್ದರಾಮಯ್ಯನವರಾಗಲಿ, ಸತೀಶ್ ಆಗಲಿ, ಸಲೀಂ ಅಹಮದ್ ಅವರಾಗಲಿ, ಯಾರೇ ಆಗಲಿ, ನಿಮ್ಮ ಪ್ರತಿನಿಧಿಗಳು ನಾವೇನು ನಮ್ಮ ಪಕ್ಷದ ಪರವಾಗಿ ಮಾತು ಕೊಟ್ಟಿದ್ದೋ ಆ ಮಾತನ್ನ ಪ್ರತಿ ಹಂತದಲ್ಲೂ ಕೂಡ ಉಳಿಸ್ಕೊಂಡು ನಿಮ್ಮ ಬದುಕಿನಲ್ಲಿ ನಾವು ಭಾಗಿಯಾಗಿದ್ದೇವೆ. ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೇವೆ. ಈಗ ಹಾಲಿನ ಮೇಲೆ 4 ರೂಪಾಯಿ ಜಾಸ್ತಿ ಮಾಡುದು ಏನ್ ಸರ್ಕಾರ ತಗೋತಾ? ರೈತರು ಕೊಟ್ಟು ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಜಾಸ್ತಿ ಆಯ್ತು, ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು, ಕಬ್ಬಿಣದ ಬೆಲೆ ಜಾಸ್ತಿ ಆಯ್ತು. ತಾಯಂದಿರೆಲ್ಲ ಇದ್ದೀರಿ, ಚಿನ್ನದ ಬೆಲೆ 30,000 ರೂಪಾಯಿ ಇದ್ದಿದ್ದು 1 ಲಕ್ಷ ರೂಪಾಯಿ ಆಗೋಗಿದೆ. 1 ಕೆಜಿಗೆ 1 ಕೋಟಿ ರೂಪಾಯಿ ಆಗೋಗಿದೆ. ಬೆಳ್ಳಿ ಬೆಲೆ ಜಾಸ್ತಿ ಹೋಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಿಲ್ಲ. ಕಾಂಗ್ರೆಸ್ ಅವ್ರ ಮೇಲೆ ಆಕ್ರೋಶ ಅಂತ. ಕಾಂಗ್ರೆಸ್ ಅವ್ರ ಮೇಲೆ ಯಾವಾಗ ಆಕ್ರೋಶ ಪ್ರಾರಂಭ ಮಾಡಿದ್ರು ಅದೇ ದಿನ ಮತ್ತೆ ಕೇಂದ್ರ ಸರ್ಕಾರ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆನ ಏರಿಕೆ ಮಾಡಿ ಇವತ್ತು ಆಕ್ರೋಶ ಏನಿದ್ರು ಅವ್ರ ಮೇಲೆ ಮಾಡಬೇಕು. ನಾನು ಯಾಕೆ ನಿಮ್ಮನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅಧಿಕಾರದಲ್ಲಿರುವಂತ ಜನ ನಿಮ್ಗೆ ಸಹಾಯ ಮಾಡಕ್ಕಿದ್ದೀವಿ ಹೊರತು ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ತೊಂದರೆ ಕೊಟ್ಟು ಬದುಕಿನಲ್ಲಿ ನಿಮ್ಮ ಪಿಕ್ ಪ್ಯಾಕೆಟ್ ಮಾಡಿ ನಿಮ್ಮ ಆರ್ಥಿಕವಾಗಿ ನಾವು ತೊಂದರೆ ಮಾಡಕ್ಕಲ್ಲ. ಇವತ್ತು ರೈತ, ಅವನಿಗೆ ಸಂಬಳ ಇಲ್ಲ, ಅವನಿಗೆ ಪ್ರಮೋಷನ್ ಇಲ್ಲ, ಅವನಿಗೆ ಪೆನ್ಷನ್ ಇಲ್ಲ, ಅವನಿಗೆ ರಿಟೈರ್ಮೆಂಟ್ ಇಲ್ಲ, ಅವನಿಗೆ ರಂಚ ಇಲ್ಲ. ಈ ರೈತನ ಬದುಕಿಸ್ಬೇಕು. ಇವತ್ತು ಈ ನೀರಾವರಿ ಯೋಜನೆ ಬಗ್ಗೆ ಈಗಾಗಲೇ ನನ್ನ ಮಿತ್ರ ಮಾತಾಡಿದ್ರು, ಬಹಳ ಮಾತಾಡಿದ್ರು. ಈಗ ನಾವು ಈಗಾಗಲೇ ಸುಮಾರು ಅನೇಕ ಯೋಜನೆಗಳನ್ನ ಬಾಳಂಬೀಡು ಹಾಗೂ ಇತರೆ 72 ಗ್ರಾಮ 136 ಕೆರೆ ತುಂಬಿಸುವಂತ ಕಾರ್ಯಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿದ್ದೇವೆ. 535 ಕೋಟಿ ರೂಪಾಯಿದು ಒಂದು ಕೆಲಸ, ಇನ್ನೊಂದು 445 ಕೋಟಿ ರೂಪಾಯಿದು ಈಗ ಆನ್ಗೋಯಿಂಗ್ ವರ್ಕ್ಸ್ ನಡೀತಾ ಇದೆ. ಮೊನ್ನೆ ತಾನೇ ನಮ್ಮ ಶಾಸಕರು, ನಿಮ್ಮ ಶಾಸಕರು ಒಂದು ಒತ್ತಡವನ್ನು ಮಾಡಿ 25ನೇ ತಾರೀಕು ನಡೆದಂತ ಬೋರ್ಡ್ ಮೀಟಿಂಗ್ ಅಲ್ಲಿ ಇದನ್ನ 665 ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆಯನ್ನ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ಅದನ್ನ ಈಗಾಗಲೇ ಮುಂಜೂರಾತಿಯನ್ನ ನಾವು ಮಾಡಿದ್ದೇವೆ. ಈ ಒಂದು ಬೆಳಂಬೆಳ್ಳಿ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ 418 ಕೋಟಿ ರೂಪಾಯಿ ಈಗ ಪ್ರಾರಂಭ ಆಗ್ತಾ ಇರೋದು. ಹಿರೇಕುಂಡಿ ಟ್ಯಾಂಕ್ ಫಿಲ್ಲಿಂಗು 116 ಕೋಟಿ ರೂಪಾಯಿ. ಹೀಗೆ ಇದಲ್ಲದೆ ಇನ್ನೊಂದು ಪ್ರಸ್ತಾವನೆ ಮಾಡಿದ್ರು, ವರ್ಧಾ ಬೇಡ್ತಿ ರಿವರ್ ಜಾಯ್ನಿಂಗ್ ಸ್ಕೀಮ್ ಬಗ್ಗೆ, ನದಿ ಜೋಡಣೆ ಯೋಜನೆ ಬಗ್ಗೆ. ಆಮೇಲೆ ನ್ಯಾಷನಲ್ ರಿವರ್ ಏಜೆನ್ಸಿಯಲ್ಲಿ ಈಗಾಗಲೇ ಅದನ್ನ ಪ್ರಸ್ತಾವನೆಯನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ. ಒಟ್ಟು 2818 ಕೋಟಿ ರೂಪಾಯಿ ಇದ್ದು ಅದು ಅಲ್ಲಿದೆ. ಅದ್ರ ಮೇಲೆ ಕೂಡ ಒತ್ತಡವನ್ನು ನಾನು ತರ್ತಾ ಇದ್ದೇನೆ. ಸೊ ಹಂಗೆ ಇವತ್ತು ನಾವೆಲ್ಲ ಕೂಡ ನಿಮ್ಮ ಅನೇಕ ಯೋಜನೆಗಳನ್ನ ನೀರಾವರಿ ಇಲಾಖೆಯಲ್ಲಿ ಆ ರೈತರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ 6 ಜನ ಕೂಡ ಬಹಳ ನಮ್ರತೆಯಿಂದ ಅಭಿವೃದ್ಧಿ ಬಗ್ಗೆ ಗಮನ ಇಟ್ಕೊಂಡು ಯಾವ ಲೋಪಕ್ಕೂ ಕೂಡ ಭಾಗಿಯಾಗದೆ ಒಂದು ಉತ್ತಮವಾದಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಬಿಜೆಪಿಯವರು ಮಾತೆತ್ತರೆ ಅಭಿವೃದ್ಧಿ ಕಾಸಿಲ್ಲ, ಗ್ಯಾರಂಟಿಗೆ ಎಂದು ಹೇಳ್ತಾ ಇದ್ದಾರೆ. ನಾವು ಈ ಗ್ಯಾರಂಟಿ ಯೋಜನೆ ಕೊಟ್ಟ ಮೇಲೆ ಬಿಜೆಪಿಯವ್ರಿಗೆ ಅರ್ಥ ಆಯ್ತು ಜನರ ಬದುಕಿಗೆ ಎಷ್ಟು ಕಷ್ಟ ಇದೆ ಅಂತ. ಮಹಾರಾಷ್ಟ್ರ ಎಲೆಕ್ಷನ್ನು, ಹರಿಯಾಣ ಎಲೆಕ್ಷನ್ನು,
ಇಲ್ಲ ಮಧ್ಯಪ್ರದೇಶ ಎಲೆಕ್ಷನ್, ಎಲ್ಲ ಎಲೆಕ್ಷನ್ ಶುರು ಮಾಡಿದ್ರು. ಕರ್ನಾಟಕದ ಮಾದರಿ ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ನಾನೇನು ಹೇಳ್ಬೇಕಾಗಿಲ್ಲ, ಮಾಧ್ಯಮದವರೇ ಬರೆದಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಈ ದೇಶ ಖಾಲಿ ಆಗೋಯ್ತದೆ, ಬಡ್ದಾಗೋಯ್ತು ಕರ್ನಾಟಕ ಸರ್ಕಾರ ಅಂತು. ಇವತ್ತೇನು 665 ಕೋಟಿ ರೂಪಾಯಿ ಕೆಲಸಕ್ಕೆ ಇವತ್ತೇನು ಇಲ್ಲಿ ಕಲ್ಲಾಕಿದ್ದೀವಿ, ಮುಂದಕ್ಕೆ ಏನು 100,000 ಕೋಟಿ ರೂಪಾಯಿ ಕೆಲಸಕ್ಕೆ ಯೋಜನೆಗೆ ತಯಾರು ಮಾಡಿದ್ದೇವೆ. ಇದೇನು ಅಭಿವೃದ್ಧಿ ಅಲ್ವೇ? 52,000 ಕೋಟಿ ರೂಪಾಯಿ ಹಣ ಪ್ರತಿ ವರ್ಷ ನಿಮ್ಮ ಕುಟುಂಬಕ್ಕೆ ನೇರವಾಗಿ ಹಣ ಬರ್ತಾ ಇದೆ. ಪ್ರತಿಯೊಂದು ಕುಟುಂಬಕ್ಕೆ ಮನೆಗೆ 5,000 ರೂಪಾಯಿ ತಲುಪ್ತಾ ಇದೆ. 2,000 ರೂಪಾಯಿ ನನ್ನ ತಾಯಂದಿರಿಗೆ, 200 ಯೂನಿಟ್ ವಿದ್ಯುತ್ ಶಕ್ತಿಗೆ, ತಾಯಂದಿರು ಫ್ರೀಯಾಗಿ ಬಸ್ಸಲ್ಲಿ ಶಕ್ತಿ ಯೋಜನೆಯಲ್ಲಿ 10 kg ಅಕ್ಕಿ, ಯುವಕರಿಗೆ ಉದ್ಯೋಗ ಇಲ್ಲದೆ ಹೋದವರಿಗೆ 3,000 ರೂಪಾಯಿ. ಈ ಯೋಜನೆ ಏನಾದ್ರು ಬೊಮ್ಮಾಯಿ ಸರ್ಕಾರ ಮಾಡಿತಾ? ಯಡಿಯೂರಪ್ಪ ಸರ್ಕಾರ ಮಾಡಿತಾ? ಇಲ್ಲ ಮೋದಿಯ ಸರ್ಕಾರ ಮಾಡಿತಾ? ಇದು ಮಾಡಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಕೆಲಸವನ್ನ ಮೊದಲನೇ ಬಜೆಟ್ ನಲ್ಲೇ, ಮೊದಲನೇ ದಿನ ಕ್ಯಾಬಿನೆಟ್ ನಲ್ಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ತಾವೆಲ್ಲ ಬಹಳ ಶಾಂತಿಯಿಂದ ತಮ್ಮ ಸಾನೆಯನ್ನ ತಾವು ಗಮನಿಸ್ತಾ ಇದ್ದೀನಿ. ಬಹಳ ಉತ್ತಮವಾಗಿ ಇಲ್ಲಿ ನೀವೆಲ್ಲ ಸಹಕಾರ ಕೊಡ್ತಾ ಇದ್ದೀರಿ. ನೀವು ಚಿಂತೆ ಮಾಡೋದು ಬೇಡ. ನಿಮ್ಮ ಬದುಕಿನಲ್ಲಿದ್ದೇವೆ, ನಿಮ್ಮ ಶ್ರಮದಲ್ಲಿದ್ದೇವೆ, ನಿಮ್ಮ ಕಷ್ಟದಲ್ಲಿದ್ದೇವೆ, ನಿಮ್ಮ ಸುಖದಲ್ಲಿದ್ದೇವೆ. ನಿಮ್ಮ ಸಂಬಂಧ ಭಕ್ತನಿಗೂ ಭಗವಂತನಿಗಿರುವಂತ ಸಂಬಂಧ. ನಿಮ್ಮ ಶಾಸಕರು ಕೂಡ, ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಬಹಳ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಅವರ ಪರವಾಗಿದೆ. ನಿಮ್ಮ ಜಿಲ್ಲಾ ಸಚಿವರು ಕೂಡ ಈ ಜಿಲ್ಲೆ ಬಗ್ಗೆ ಅಪಾರವಾದಂತಹ ಆಸಕ್ತಿಯನ್ನು ಇಟ್ಕೊಂಡು ಅನೇಕ ಬಾರಿ ಬಂದು ಜನರ ಸಮಸ್ಯೆಯನ್ನು ಸ್ಪಂದಿಸಿ ಸುಮಾರು 3 ತಿಂಗಳಿಗೆ ಒಂದು KDP ಮೀಟಿಂಗ್ ಮಾಡಿ ಯಾರಿಗೆ ಬಡವರಿಗೆ ಮನೆ ಸಿಗ್ಬೇಕು, ಯಾವ ರೈತನಿಗೆ ಏನಾಗಬೇಕು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನಾಗಬೇಕು, ನೀರಾವರಿ ಇಲಾಖೆಯಲ್ಲಿ ಏನಾಗಬೇಕು, ಪೌರಾಡಳಿತದಲ್ಲಿ ಏನಾಗಬೇಕು, ಕುಡಿಯೋ ನೀರಿನ ಸಮಸ್ಯೆ ಏನಿದೆ, ವಿದ್ಯುತ್ ಶಕ್ತಿ ಸಮಸ್ಯೆ ಏನಿದೆ, ತೋಟಗಾರಿಕೆಯಲ್ಲಿ ಏನಿದೆ ಅಂತ ಹೇಳಿ ಪ್ರತಿಯೊಂದು ಕೂಡ ಅವರು ಪರಿಶೀಲನೆ ಮಾಡಿ ನಿಮ್ಮ ಜನರಿಗೆ ನಮ್ಮ ಸರ್ಕಾರದ ಎಲ್ಲ ಪಾಲುಗಳನ್ನು ತಪ್ಪಿಸುವಂತ ಕೆಲಸವನ್ನು ಇವತ್ತು ಅವರು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಇವತ್ತು ನಾನು, ಸತೀಶ್ ಅವರು, ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳೆಲ್ಲ ನಾವೆಲ್ಲ ಬಂದು ನಿಮ್ಗೆ ಶುಭ ಹಾರೈಸಲಿಕ್ಕೆ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ, ಆಮೇಲೆ ನಮ್ಗೆ ಯಾವ ಅಧಿಕಾರಿಗಳ ಬಗ್ಗೆ, ನಿಮ್ಮ ಜಿಲ್ಲಾ ಆಡಳಿತದ ಬಗ್ಗೆ ಇವತ್ತವರೆಗೂ ನಮ್ಗೆ ಯಾವ ಕಂಪ್ಲೇಂಟ್ ಕೂಡ ಬಂದಿಲ್ಲ. ಅವರು ಕೂಡ ಎಲ್ಲ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ನಾನೆಲ್ಲ ಶಾಸಕರ ಹತ್ರ ಚರ್ಚೆ ಮಾಡಿದ್ದೇನೆ. ಏನೋ ನಿಮ್ಮ ಅಧಿಕಾರಿಗಳ ಬಗ್ಗೆ ಏನಾದ್ರು ಸಮಸ್ಯೆ ಇದೆಯಾ ಅಂತ. ಎಲ್ಲರೂ ಕೂಡ